ಡನ್ 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 ಡನ್. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಚಿನ್ನ ಅನೀಶ್ ಪೂಜಾರಿ ವೇಣೂರು. ಇವತ್ತು ನಮ್ಮ ಕಾಮಿಡಿ ಗ್ಯಾಂಗ್ಸ್ ಟೊಮೆಟೊ, ಮೆಣಸಿಕಾಯಿ, ಶುಂಠಿ. ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ, ನಡಿ. ಈ ಡೈಲಾಗ್ ಮಾಡ್ಕೊಳ್ತಲ್ಲ, ಅದಕ್ಕೆ ಬಂದೆ. ನಾನು ಇವತ್ತು ನಮ್ಮ ಕಾಮಿಡಿ ಗ್ಯಾಂಗ್ಸ್ ನ ಕಂಟೆಸ್ಟೆಂಟ್ಸ್ಗೋಸ್ಕರ ಜೋಶಲ್ಲಿರ್ಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಅದ್ಭುತವಾದಂತಹ ಅಡುಗೆ ಮಾಡ್ತಾ ಇದ್ದೀನಿ. ಇದೇ ನಮ್ಮ ಅನೀಶ್ ಅಡುಗೆ ಮನೆ. ಇದು ನಮ್ಮ ಕಾಮಿಡಿ ಗ್ಯಾಂಗ್ಸ್ ಅಡುಗೆ ಮನೆ. ಇವತ್ತು ನಾವು ಮಾಡ್ತಿರುವಂತಹ ರೆಸಿಪಿ ಚಿಕನ್. ಇಷ್ಟು ಈರುಳ್ಳಿ ಹಾಕೊಂಡು ಚಿಕನ್ ಸಾರು ಮಾಡ್ತಿದ್ದಾನೆ. ತಿಂದವ್ರ ಗತಿ ಹೆಂಗಿರ್ಬೇಡ. ಬೆಳ್ಳುಳ್ಳಿ, ಟೊಮೆಟೊ, ನಿಂಬೆಹಣ್ಣು ಇದು ಯಾರ್ದಂತ ಗೊತ್ತಿಲ್ಲ. ಸಾಮಗ್ರಿ: ಜೀರಿಗೆ, ಹಾಗೆ ಒಂದು ಲೋಟ ಸಾಸಿವೆ. ಚೆನ್ನಾಗಿರತ್ತೆ. ಮೋಟ್ ಮೆಣಸಿಕಾಯಿ. ಈರುಳ್ಳಿ ತಿಂದ್ರೆ ಆರೆಂಜ್ ಗಿರ್ಬೇಡ ಅಂದ್ರೆ ಇನ್ನು ತಿಂದ್ರೆ ತಿಂದವರು ಮಜಾ ಮಾಡ್ತಾರೆ. ಫ್ರೆಶ್ ಆಗಿ ಮಣ್ಣಿಂದ ಕಿತ್ಕ ಬಂದಿರೋ ಶುಂಠಿ, ಗಿಡದಿಂದ ಬಿಡಿಸಿರೋ ಹಸಿಮೆಣಸಿಕಾಯಿ, ಇದನ್ನ ರುಬ್ಬಿ ಅದೇನ್ ಮಾಡ್ತಾನೋ ಭಗವಂತನಿಗೆ ಪ್ರೀತಿ. ಅನೀಶ್ ಭಟ್ಟ ಫೇಮಸ್ ಆಗಿರೋದು ಎರಡಕ್ಕೆ, ಒಂದು ಕಾಳು ಹಾಕಕ್ಕೆ, ಇನ್ನೊಂದು ಕೊತ್ತಂಬರಿ ಕಾಳು ಹಾಕಕ್ಕೆ. ಕರಿಬೇವು, ಪುದೀನ, ಕೊತ್ತಿಂಬರಿ ಸೊಪ್ಪು ರಾತ್ರಿ 1 ಗಂಟೆ ತಂದಿದ್ದು. ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಗೋಡಂಬಿ, ದ್ರಾಕ್ಷಿ ಹಾಕಿ ಚಿಕನ್ ಪಾಯಸ ಮಾಡ್ತಾನ ಅಂತ. ಚಿಕನ್ ಅನ್ನು ಚೆನ್ನಾಗಿ ತೊಳೆಯಬೇಕು. ಎರಡು ಕೈಯಲ್ಲಿ ಕಲಸಿ ಚೆನ್ನಾಗಿ ಕೈಮಾ ಮಾಡಬೇಕು. ಯಾರ ಪೀಸು ಯಾರ ಬಾಯ್ಗು. ಈ ಕಾಮಿಡಿ ಗ್ಯಾಂಗ್ ಅವ್ರಿಗೆ ಇಷ್ಟ ಆಗೋದು 2 ಪೀಸು. ಅದು ಯಾವ್ದು ಗೊತ್ತಾ? ಒಂದು ಈ ಪೀಸು, ಇನ್ನೊಂದು ಪೀಸ್. ಎಲ್ಲ ಕಣ ಕಡ್ಡಿ ಗಲೀಜಿರುತ್ತೆ. ಎಕ್ಸಾಂಪಲ್ ಇದು ಬೇಡ ಅಂತ. ಈಗ ಎಕ್ಸಾಂಪಲ್ ಇದು. ಓ ಪುಟ, ಅನೀಶ್, ಚಿಕನ್ ಹೇಗಿದೆ? ಚಿಕನ್ ಚೆನ್ನಾಗಿದೆ. ಇದೇನು? ಹಾಗಾದ್ರೆ ಚಿಕನ್ ಹೋಗಿ ತಿರಿ. ಸರ್ ರೆಡಿ? ಜೆ.ಕೆ ಅವರ ಕೃಪಾ ಕಟಾಕ್ಷದಿಂದ 10 kg ಚಿಕನ್ ತೊಳೆದಿದ್ದೀನಿ. ತೊಳಿಬೇಕಾದ್ರೆ ಅದೆಷ್ಟು ಚಿಕನ್ ಬಾಯಲ್ಲಿ ಹೋಗಿದೆಯೋ ಗೊತ್ತಿಲ್ಲ. ಹಸಿ ಮಾಂಸ. ತೂಕ ಕಡಿಮೆ ಆದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ಖಂಡಿತ. ನೀನೇನ್ ಮಾಡತ್ತಾ? ಎಲ್ಲ ಸೇರಿ ಚಿಕನ್ ಮಾಡ್ತಿದ್ದ. ಅದಕ್ಕೆ ಕಳ್ಸಿದ್ದೀನಿ ಅನ್ಕೊಂಡ್ರೆ ಇಲ್ಲ. ನಿಮ್ ಟೀಮ್ ಬಗ್ಗೆ ಹೇಳಿ, ಹೇಗೆ ಹಿಡಿದಿದ್ದಲ್ಲ? ನಮ್ಮ ಟೀಮ್ ಭಾರಿ ಚೆನ್ನಾಗಿದೆ. ಹಾಕಿ ರುಬ್ಬಿ ಬಂದಿದ್ದೀವಿ. ಇವಾಗ ಹೋಗಿ ಮಲ್ಕೊಂಡ್ರೆ ಏನು ಗೊತ್ತಿಲ್ಲ. ನಮ್ಮ ಟೀಮು ಅಷ್ಟೇ ಸಖತ್ತಾಗಿದೆ. ಬಟ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೂ our ಟೀಮಲ್ಲಿ ಒಬ್ರು ಲೆಕ್ಚರರ್ ಬಂದಿದ್ರು. ಬಂದ ಮೇಲೆ ಪಾಪ ಅವ್ರನ್ನ ಬೇರೆ ವ್ಯವಸ್ಥೆ ತಗೊಂಡ್ಬಂದು ಇದೇನ್ ಸೊಪ್ಪು? ಇದು ಅಣ್ಣ ಪುದೀನವನ್ನ ಬಿಡಿಸ್ತಾ ಇದ್ದೀನಿ. ಪುದೀನ ಚೆನ್ನಾಗಿ ತೆರಿ. ನೀವೇನ್ ಮಾಡ್ತಿದ್ರು? ನೀನೇನ್ ಮಾಡ್ತಿದ್ಯಾ? ನಾನು ಈರುಳ್ಳಿ ಚೆನ್ನಾಗಿ ತೆರಿ. ಬಂದು ಇದನ್ನ ಎತ್ಕೊಂಡ್ಬಂದು ಇಡು ಅಂದ್ರು. ಗ್ಯಾಸಾ? ಇದು ಇಡ್ತಾ ಗ್ಯಾಸ್ ಚೆನ್ನಾಗಿ ತೆರಿ. ನನ್ಗೆ ಅವನ್ ತರ ಆಗಲ್ಲ. ನನ್ಗೆ ಅವನ್ ತರ ಆಗಲ್ಲ. ಅವ್ನು ಚೆನ್ನಾಗಿ ಮಾಡ್ತಾನೆ, ನನ್ ಸ್ಲೋ. ಕಟ್ ಮಾಡು, ಬೇಗ ಬೇಗ ಕಟ್ ಮಾಡು. ಏನೇ ಮಾತಾಡೋದು ಕನ್ನಡದಲ್ಲಿ ಮಾತಾಡೋದು. ವೆರಿ ಗುಡ್. ದುಡಿತಾ ಇದೆಯಾ?
2 ಪೀಸ್ ಜಾಸ್ತಿ. 4 ಚಿಕನ್ ತೊಳೆದಿರೋದು ನಾನೇ. ಏನು ಇದು ಕಲೆ ಟೊಮೆಟೊದಲ್ಲಿ ಕಲೆ ಮೆಣಸಿದೆಯಲ್ಲ ಡುಮ್ಮ ಅಣ್ಣ ಈ ಮೆಣಸು ಮಾಡ್ಲಣ್ಣ ಈ ಹಿಂದೆ ಮುಂದೆ ಕಟ್ ಮಾಡಿಕೊಡು ಬೇಗ. ಖಾಲಿ ಮಾಡಿದ್ಯಾ ಅದು, ನಾನೇನ್ ಇದ್ ಮಾಡ್ಲಿ. ಓಕೆ, ಈಗ ನಾವು ಇದು ಕಟ್ಟಾದ ಕೂಡಲೇ ಚಿಕನ್ ಮಾಡುವಂತಹ ಪ್ರಕ್ರಿಯೆಯನ್ನು ಶುರು ಮಾಡೋಣ. ನಾನೀಗ ಗ್ಯಾಸ್ನ ಅಂಡೆ ತಗೊಂಡ್ಬರ್ತೀನಿ. Come on, friends! ಓ ಗ್ಯಾಸ್ ಹಂಡೆ, ವಾವ್ ಗ್ಯಾಸ್ ಹಂಡೆ ನೆಟ್ಕೊಂತೀರಿ. ಚಿಕನ್ ಮಾಡೋ ಜೋಶಲ್ಲಿದ್ದಾರೆ, ನೀನೇನ್ ಮಾಡ್ತೀನಿ? ಗ್ಯಾಸ್ ತುಂಬಿಸ್ತಿದ್ದೀನಿ. ಈ ಗ್ಯಾಸಲ್ಲಿ ನಾನು ಚಿಕನ್ ಮಾಡಿದ್ದೀನಿ, ನಾನು ತಿನ್ನಿ. ಹೋಗು, ಬೇಡ, ನಾನೇ ತಿಂತೀನಿ. ಬೇಡ. ಏನ್ ಮಾಡ್ತಾ ಇದ್ದೀರಾ? ನಾನಾ ಮೇಕಿಂಗ್ ಮಾಡ್ತಾ ಇದ್ದೀನಿ. ಯುದ್ಧಕ್ಕೆ ಹೊರಟಿದ್ದೇನೆ, ಬನ್ನಿ. ಈ ಶುಭ ಸಂಬಂಧದ ಬಗ್ಗೆ ಯಾಕೆ ಲೇಟ್ ಆಗಿ ಬಂದಿದ್ದೀರಿ? ಮೋಜಲ್ಲಿ ಇವತ್ತು 1.2 ಇದಾಯ್ತು ಫಾಲೋವರ್ಸ್, ಹಂಗಾಗಿ ಏಯ್ ನಾಯಿ ಚಿಕನ್ ಅಂದ ತಕ್ಷಣ ಎಲ್ಲಿದ್ರು ಗ್ಯಾಸ್ ತಗೊಂಬ, ಗ್ಯಾಸ್. ಆ ಗ್ಯಾಸ್ ಗ್ಯಾಸ್ ಅಂಡೆ ಬರು. ಎಷ್ಟು ಹಿಡಿಬೇಕು ನನಗೆ, ಅಲ್ಲಿಗೆ ಸೂರ್ಯ ಅನೀಶ್ ಅವರೇ, ಎಸ್, ನೀವು ಇವತ್ತು ಅಡಿಗೆ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ನಾವು ನಿಮ್ಗೊಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನೀವೇ ಹಾಕೊಂಡು ನೀವೇ ಹಾಕೊಂಡಿದ್ದೆ. ನಾಳೆ ನನ್ನ ಅಸೋಸಿಯೇಟ್ ಇದ್ದಾರೆ. ಅಸೋಸಿಯೇಟ್ ಇದ್ದಾರೆ. ಇಲ್ಲೇ ಬೇಡ ಬೇಡ. ಈಗ ನಮ್ಮ ಒಲೆಯನ್ನು ನಮ್ಮ ಶ್ರೀಯುತ ಡಾಕ್ಟರ್ ಅಲ್ಲ, ನಮ್ಮ ಗಡ್ಡ ಸತೀಶ್ ಅವರು ನಿರ್ದೇಶಕರು, ಖ್ಯಾತ ನಿರ್ದೇಶಕರು, ಈಗಾಗಲೇ ಅವರು ಆಗಮಿಸಿದ್ದಾರೆ. ಅವರು ಉದ್ಘಾಟನೆ ಮಾಡಬೇಕಾಗಿ ಹೇಳ್ಕೊಳ್ತಾ ಇದ್ದೇನೆ. ನಮ್ಮ ಪದಾಧಿಕಾರಿಗಳೆಲ್ಲ ಅವ್ರನ್ನ ಕರ್ಕೊಂಡ್ ಬರ್ಬೇಕು. ಇದೇ ಜಾಗ. ಇದು ಕಬ್ಬಿಣದ ಬಾಣಾಲೆ ಇಟ್ಕೊಳ್ಳಿ, ಅಲ್ಲಿ ತೋರಿಸುವಂತಲ್ಲ, ನಮಸ್ತೆ ಮಾಡಿ. Yes, ಇದು ಬಾಣಾಲೆ, ಅದನ್ನ ಅವ್ರು ಇಟ್ಕೋಬೇಕು. ತಗೊಳ್ಳಿ. ಒಂದಲ್ಲಿ ಗ್ಯಾಸ್ ಆನ್ ಮಾಡಿ, ಗ್ಯಾಸ್ ಅಲ್ಲಿ. ಸರ್, ಈಗ ಬಸವರಾಜ್ ಅವರು ಗ್ಯಾಸ್ ಅನ್ನು ಆನ್ ಮಾಡ್ತಾರೆ. ಎಲ್ಲ ಆನ್ ಮಾಡಿ ಬಿಡ್ತಾ ಇರಿ, ಮೆಲ್ಲ ಇರಿ. ಬಸವರಾಜ್ ಮೆಲ್ಲ ಗ್ಯಾಸ್ ಬಿಡ್ತಾ ಎಲ್ಲ ಇದ್ದಾರೆ. ಬಿಡ್ರಿ, ಆ ಕಡೆ ಎಲ್ಲ ಈ ಕಡೆ ಅಡಿಗೆ ಮಾಡಿ ಗೊತ್ತಿಲ್ಲ. ಸುಟ್ಕೊಂಡ್ ಬಿಟ್ರು ಕಂಡ್ಲ ದಯವಿಟ್ಟು ಕ್ಷಮಿಸಿ, ಈಗಾಗಲೇ ಉದ್ಘಾಟನೆ ಆಗಿದೆ, ತೆಗೆದುಕೊಳ್ಳಿ, ನಾವು ಶುರು ಮಾಡ್ತೇವೆ. ಬನ್ನಿ.